ಎಲ್ಲರಿಗೂ ಒಂದೊಂದು ಸಮಯ ಅಂತಿದೆ, ಆಗ ನಡೀತದಷ್ಟೇ. ಸಾಯಿ ಗಂಟ ನಮ್ದೇ ನಡೀಬೇಕು ಜೀವನ ಅಂದ್ರೆ ಆಗುದಿಲ್ಲ ಅದು. ಕಾರಣ ಮನುಷ್ಯನಿಗೆ ವಯಸ್ಸು ಅಂತ ಆಗ್ತಾ ಬರ್ತದೆ. ಬಾಲ್ಯದಲ್ಲಿ ಹಠ ಒಳ್ಳೇದಲ್ಲ, ಯೌವನದಲ್ಲಿ ಅಹಂಕಾರ ಒಳ್ಳೇದಲ್ಲ, ಅಧಿಕಾರ ಸಿಕ್ಕಾಗ ಅತಿ ಉತ್ಸಾಹ ಒಳ್ಳೇದಲ್ಲ, ವೃದ್ಧಾಪ್ಯದಲ್ಲಿ ವಯಸ್ಸಾದಾಗ ಸಿಟ್ಟು ಕ್ಯಾಣ ಕೋಪ ಒಳ್ಳೇದು. ನಾವು ಅನ್ಕೊಂಡಂಗೆ ಜೀವನ ಎಲ್ಲ ನಮ್ಮ ಸಮಯ 10 ವರ್ಷದಿಂದ ಇದ್ದ ಪರಿಸ್ಥಿತಿನೇ ಬೇರೆ, ಇವತ್ತಿರೋ ಪರಿಸ್ಥಿತಿನೇ ಬೇರೆ. ಇದು ಯಾರಿಗ ಅರ್ಥ ಆಗುತ್ತೋ ಅವನ್ ಚೆನ್ನಾಗವನೆ. ಬರೀ ನಾನು ಹಂಗಿದ್ದೆ ಆಗ ಹಂಗಿತ್ತು, ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗಿತ್ತು, ಅದು ಮುಂದುವರಿದಿಲ್ಲ, ಬಹಳ ಕಷ್ಟ. ಈ ಬಹಳ ಜನ ವಯಸ್ಸಾದವ್ರದ್ದು ಒಂದು ಕಂಪ್ಲೇಂಟು, ನಮ್ಮವ್ವ ಅಡುಗೆ ಸಖತ್ತಾಗಿ ಮಾಡ್ತಿದ್ಲು, ಚೆನ್ನಾಗಿ ಮಾಡ್ತಿದ್ಲು, ಉಪ್ಸಾರು ಖಾರ ಗಮ್ಮಂತಿತ್ತು, ಇಟ್ಟು ಮುದ್ದೆ ಗಮ್ಮಂತಿತ್ತು, ನನ್ನ ಹೆಡ್ತಕ್ಕೆ ಮಾಡಕ್ ಬರೋಲ್ತು, ನನ್ನ ಮಗಳಿಗೆ ಮಾಡಕ್ ಬರೋಲ್ತು ಅಡುಗೆ. ಹಂಗೆ ಅದೇ ನಮ್ಮ ಅಭಿರುಚಿ ಬದಲಾವಣೆ ಆಗೋದಷ್ಟೇ. ಕಾರಣ ಬೆಳಗಿಂದ ಸಂಗಂಟ ದುಡಿಮೆ ಮಾಡ್ಕೊಂಡು, ಕುರಿ ಮೇಯಿಸ್ಕೊಂಡು, ದನ ಮೇಯಿಸ್ಕೊಂಡು, ಹೊಲ್ತಕ್ಕೆ ಹೋಗಿದ್ದು ಬಂದು ಒಲ್ಲೋಟ ನೀರು ಕುಡಿದ್ಬಿಡು ಕೂತಿದ್ದು 8 ಗಂಟೆಗೆ ಇಟ್ಟ ಉಂಡ್ರೆ ಹಸ್ತೊಟ್ಟಿಗೆ ಅಮೃತ ಇದ್ದಂಗೆ ಇರ್ತಿತ್ತು. ಇನ್ನೇನು ತಿಂತಿರಲ್ಲ, ಮಧ್ಯೆ ಟೀ ಕುಡ್ದೋರಲ್ಲ, ಕಾಫಿ ಕುಡ್ದೋರಲ್ಲ, ಹಿಟ್ಟೊತ್ತಿಗಿಟ್ಟಷ್ಟೇ ಊಟ ಮಾಡ್ತಿದ್ರು, ಚೆನ್ನಾಗಿತ್ತು. ಈಗೆಲ್ಲಿ ತಿರ್ಗಾ ಆಡ್ಕೊಂಡು ದೊಡ್ಡಗೋಗಿ 2 ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ಚೆನ್ನಾಗಿ ತಿನ್ಕ ಬಂದ್ಬಿಟ್ಟು ಸಾರು ಗಮ್ಮನ್ ಹೊಲ್ತು, ಖಾರ ಗಮ್ಮನ್ ಎಲ್ಲಂದದು. ನಮ್ಮ ಅಭಿರುಚಿ ಬದಲಾಗೋದಷ್ಟೇ, ಪ್ರಪಂಚ ಇದ್ದಂಗೆ ಅದದು. ಸಮಯ ಬದಲಾಯ್ತಾ ಅದಲ್ಲ. ಎಲ್ಲಾರು ನಾಟಕ ಮಾಡಿದ್ರೆ ಜನ ಬರೋಲ್ರು, ಹರಿಕತೆ ಮಾಡಿಸ್ರೆ ಜನ ಬರೋಲ್ರು ಅಂತಾರೆ. ಕೈಲಿ ಮೊಬೈಲ್ಗೆ ಬಂದ್ಬಿಡ್ತಾ ಇದಲ್ಲ ಎಲ್ಲ ನಾಟಕ ಹರಿಕತೆ ಎಲ್ಲ. ಅಯ್ಯೋ ಅಲ್ಲೇ ನೋಡಿ ಶಿವಾರ್ದು ಮೇಸ್ ಬತ್ತಂಬಾರು ಪದಾಡೋಕೆ ಅಂದ್ರೆ ನನ್ನ ಮೊಬೈಲ್ಗೆ ಬತ್ತಂಕನು ಹೋಗ ಅವನು ಅಂತಾರೆ. ಇಲ್ಲೇ ನೋಡ್ಕತೀನಿ ಹೋಗು. ಅಲ್ಲಿಗೆ ನಮ್ಮ ಅಭಿರುಚಿನೂ ಬದಲಾಗ್ತಾ ಇದೆ. ಬರೀ ಪ್ರಪಂಚ ದೂರ್ಕೊಂಡು, ಇನ್ನೊಬ್ರು ದೂರ್ಕೊಂಡು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಕಾಲ ಕೆಟ್ಟೋಯ್ತು, ಇವೆಲ್ಲ ಸ್ವಲ್ಪ ಆಲೋಚಿಸ್ಬೇಕು ನಾವು. ಇಲ್ಲ ಕಾಲದೊಂದಿಗೆ ನಾವು ಹೊಂದ್ಕೊಳ್ಳೇಬೇಕಾಗಿದೆ. ನನ್ನೊಂದಿಗೆ ಈ ಪ್ರಪಂಚ ಹೊಂದ್ಕೊಂಡು ಬರೋದಿಲ್ಲ, ಪ್ರಪಂಚದೊಂದಿಗೆ ನಾನು ಹೊಂದ್ಕೋಬೇಕು, ಅದು ನಿಜವಾದ ಸತ್ಯ. ನಾವೆಷ್ಟೇ ಸಂಪಾದಿಸಿದ್ರು, ಎಷ್ಟೇ ದುಡ್ದಿದ್ರು, ಎಷ್ಟೇ ಶ್ರಮ ವಹಿಸಿದ್ರು, ಇವತ್ತು ಮಗನಿಗೂ ಗೌರವ ಕೊಟ್ಟೆ ಮಾತಾಡ್ಸ್ಬೇಕು, ಮೊಮ್ಮಗನಿಗೂ ಬೆಲೆ ಕೊಟ್ಟೆ ಮಾತಾಡ್ಸ್ಬೇಕು. ನಾ ದುಡ್ದೋತ್ಕಲ್ವ ನೀನು, ಅದು ಅವ್ರ ಮನಸ್ಸಲ್ಲಿ ಇರ್ತದೆ. ಅದು 1 ಸತಿ ಹೇಳಿದ್ರೆ ಚಂದ, 2 ಸತಿ ಹೇಳಿದ್ರೆ ಚಂದ. ಅದಕ್ಕೆ ಕಾಲದೊಂದಿಗೆ ಹೊಂದಾಣಿಕೆ ಆದರೆ ಮಾತ್ರ ಜೀವನ ಸಂತೋಷ. ಕಾಲವೇ ಸರಿ ಇಲ್ಲ, ಪ್ರಪಂಚವೇ ಸರಿ ಇಲ್ಲ, ಜಗತ್ತೇ ಸರಿ ಇಲ್ಲ, ಮಕ್ಕಳೇ ಸರಿ ಇಲ್ಲ, ಮೊಮ್ಮಕ್ಕಳು ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅಂತ ಯಾವಾಗ ಅನ್ಕೊಳ್ತಾ ಪ್ರಾರಂಭ ಮಾಡ್ದೋ, ನಮ್ಮ ಮನಸ್ಸಾಕ್ಷಿ ಹೇಳ್ತದೆ ನೀನು ಸ್ವಲ್ಪ ಸರಿ ಹೋಗ್ಬೇಕಲ್ಲ ಜೀವನದಲ್ಲಿ. ಅದಕ್ಕೆ ಇದ್ಯಾವುದು ಸ್ಥಿರ ಅಲ್ಲ. ಅದಕ್ಕೆ ದಾಸರು ಬರೀತಾರೆ, ನರಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ. ಇದು ಸ್ಥಿರ ಅನ್ಕೊಂಡಿದ್ದೆ ನಾನು, ಇದು ಅಸ್ಥಿರ. ಚಂದವಾಗಿ ಹೇಳ್ತಾರೆ, ಗೋವಿಂದ ಎಂದೊಡೆ ಘೋರವಾದ ವಿಪತ್ತು ಮಾನವ ಜನ್ಮವನ್ನ ಕಾಪಾಡ್ತಕ್ಕಂಥದ್ದು. ಅರಿಯದಗೈದ ಅಪರಾಧ ಮನ್ನಿಸು ಅಂತ ಕೇಳ್ಕೊಂಡು ನಾವು ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅಂತಿರ್ತಾವ ಕೆಲವು, ಅವು ನಾಶ ಆಗ್ತವೆ. ಇವೆಲ್ಲ ಮಾಡಿದಾಗ, ಸ್ಮರಣೆ ಮಾಡಿದಾಗ ಗೊತ್ತಿಲ್ಲದೆ ಆಗಿರೋ ತಪ್ಪು ಗೊತ್ತಾಗಿ ಮಾಡೋ ತಪ್ಪಲ್ಲ. ಆಮೇಲೆ ತಪ್ಪು ತಿಳ್ಕೋಬೇಡ. ಯಾವುದೋ ಊರಲ್ಲಿ ಹೇಳ್ಬಿಟ್ಟೆ ನಾನು, ಸಂದೆಯಲ್ಲಿ ಹೋಗಿದ್ದೆ ಕತೆಗೆ, ಅರಿಯದಗೈದ ಅಪರಾಧ ನಾಶ ಆಯ್ತವೆ. ನಿಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟು ಗೋವಿಂದ ಅಂದ್ರೆ ಸರೋಯ್ತದೆ ನಾನಂದ್ರೆ ಅವಮ್ಮ ಸಂಜೆಲಿ ಯಾರ್ದೋ ಕೋಳಿ ಹಿಡ್ದು ಕೌಚಾಕ ಗೋವಿಂದ ಅಂದ್ಬಿಟ್ಟು ಅವಳೆ ಫೋನ್ ಮಾಡಿ ಬೋದ್ರು ನನ್ನ, ಸರಿಯಾಗಿ ಹೋಗ್ಬಿಟ್ಟು ಹೋಗಿದ್ದೆ ಕಣೆ ನೀನು ನಮ್ಮೂರೊಳಗೆ. ಅಪ್ಪ ನಾನು ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅಂದೆ ಕಣಪ್ಪ, ಅವಮ್ಮನ ಗೊತ್ತಾಗಿ ಮಾಡುವ ತಪ್ಪು ಅನ್ನ ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ. ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಏನ್ರಿ ಅದು ಗುಲಾಮಿ ಪದ್ಧತಿ ರೀ. ತಿಳುವಳಿಕೆ ತಗೋಬೇಕು, ಇಲ್ದರ ಮಕ್ಕಳು ಬೆಲೆ ಕೊಡದೆ ಹೋಗ್ತಾರೆ ಜೀವನದಲ್ಲಿ. ಒಬ್ರು ನಮಸ್ಕಾರ ಮಾಡೋದು, ಒಬ್ಬ ಗುರು ಹಿರಿಯರ ಪಾದ ಮುಟ್ತಾರೆ, ಕೆಲವರು ಸ್ವಾಮೀಜಿಯವ್ರ ಪಾದ ಕೆಲವರು ಏನ್ರಿ ಅದ್ಯಾಕ್ರೆ ಅವ್ರ ಪಾದ ಮುಟ್ಬೇಕು ಅಂತಾರೆ. ನೋಡಿ, ಹಿರಿಯರಲ್ಲಿ ವಿಧೇಯತೆ, ಸಮಾಜದ ಬಗ್ಗೆ ಗೌರವ, ಇವೆಲ್ಲ ಕಲಿಬೇಕು ಮಕ್ಕಳು. ಅದಕ್ಕೆ ಅವೆಲ್ಲ ಮಾಡ್ತಾರೆ. ಏನ್ ನನಗಿಂಟು ಒಂದು 20-30 ವರ್ಷ ದೊಡ್ಡವ್ರ ಪಾದ ಮುಟ್ಬಿಟ್ರೆ ನನ್ನ ಮೀಸೇನು ಬಗ್ಗೋಗ್ಲಿಲ್ಲ. ಹಂಗನ್ಬಿಟ್ಟು ಯಾರೋ ನೀನು ಅವ್ನ ಪಾದ ಮುಟ್ಬಿಟ್ಟೆ ಅಂತ ಯಾರು ಬೋದ್ಬಿಡ್ಲಿಲ್ಲ. ಅದು ಆ ವ್ಯಕ್ತಿತ್ವಕ್ಕೆ, ಆ ಕಲೆಗೆ, ಅಥವಾ ಅವ್ರಿರ್ತಕ್ಕಂಥ ಪೀಠಕ್ಕೆ ಗೌರವ. ಸ್ವಾಮೀಜಿ ಅಂದ್ರೆ ಅವ್ರು ನಮ್ಮ ಚುಂಚನಗಿರಿ ಸ್ವಾಮೀಜಿಯವರು, ಸಿದ್ಧಗಂಗೆ ಸ್ವಾಮೀಜಿಯವರು ಅಂತ ಪಾದ ಮುಟ್ತೀವಿ ನಾವು.
ಪೀಠಕ್ಕೆ ಗೌರವ. ನೋಡಿ, ಅದಕ್ಕೆ ಹೇಳ್ತಾರೆ ಮನೆ ಮಠ ಚೆನ್ನಾಗಿರ್ಬೇಕನಪ್ಪ, ಮನೆ ಮಠ ಅಂತಾರೆ. ಅಂದ್ರೆ ನಮ್ಮ ಮನೆನೂ ಚೆನ್ನಾಗಿರ್ಬೇಕು, ನಮ್ಮ ಮಠನೂ ಚೆನ್ನಾಗಿರ್ಬೇಕು. ಎರಡೂ ಹೇಳ್ತಾರೆ ನೋಡಿ, ಬರೀ ಮನೆ ಹೇಳೋದಿಲ್ಲ. ಮನೆ ಚೆನ್ನಾಗಿರ್ಬೇಕು ಅನ್ನೋದಿಲ್ಲ, ಮನೆ ಮಠ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನು ಒಂದು ಮಠ ಅಂತ ನಡ್ಕಂತೀವಿ, ಆ ಮಠನೂ ಚೆನ್ನಾಗಿರ್ಬೇಕು, ಅದಕ್ಕೂ ನಡ್ಕೋಬೇಕು ನಾವೆಲ್ಲ. ಯಾಕೆಂದ್ರೆ ಅವರು ನಮಗೆ ಏನೋ ಒಂದು ದಾರಿ, ನಮಗೆಲ್ಲ ಒಳ್ಳೆ ದಾರಿ ಅಂತ ಸಂಕಲ್ಪ ಮಾಡೋರು, ವ್ರತ ಮಾಡೋರು, ಬೆಳಗ್ಗೆ ಎದ್ದು ಆ ಭಗವಂತನ ಅರ್ಚನೆ ಮಾಡೋರು, ಪೂಜೆ ಮಾಡೋರು. ಅದಕ್ಕೆ ಇವತ್ತು ಗುರುಕೃಪೆ ಇರಲಿ, ಹರಿಕೃಪೆ ಇರಲಿ.